ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಮ್ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಹುಬ್ಬಳ್ಳಿಯ ಬೆಂಗೇರಿಯ ವಿವಿಧ ಬಡಾವಣೆಯಲ್ಲಿ ಹಿಂದೂ ರಾಮ ಬಂಟ ಅಂಜನಿ ಪುತ್ರ ಪವನ ಸುತ ಶ್ರೀ ಹನುಮಂತ ಜಯಂತಿಯನ್ನ ರಥೋತ್ಸವ ತೊಟ್ಟಿಲೋತ್ಸವಗಳಲ್ಲಿ ಮಾರುತಿ ರಾಯಣ್ಣನ ಪೂಜಿಸಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ದು, ಬೆಂಗೇರಿಯಲ್ಲಿ ಬೆಳಿಗ್ಗೆ ತೊಟ್ಟಿಲೋತ್ಸವದ ಜೊತೆಗೆ ರಥೋತ್ಸವ ಕಾರ್ಯ ಜರುಗಿತು. ನೂತನವಾಗಿ ನಿರ್ಮಿಸಿದ ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಆಂಜನೇಯನನ್ನ ತೊಟ್ಟಿಲೋತ್ಸವದ ಮೂಲಕ ಪೂಜಿಸಲಾಯಿತು. ಬಸವೇಶ್ವರ ಪಾರ್ಕ್ನಲ್ಲಿ ಅಲ್ಲಿನ ಹಿರಿಯರು, ಮಹಿಳೆಯರು, ಯುವ ಪಡೆಯೊಂದಿಗೆ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಿಸಿ ಸಾವಿರಾರು ಭಕ್ತರಿಗೆ ಹೋಳಿಗೆ ಊಟವನ್ನ ಉಣಬಡಿಸಿ ಕೃಪಾತ್ತರಾದರು. ಜಾವೂರ ಲೇಔಟ್ನಲ್ಲಿ ಭಕ್ತಿಯಿಂದ ವಾಯುಪುತ್ರನನ್ನ ಸ್ಮರಿಸಿ ನೂರಾರು ಭಕ್ತಾದಿಗಳು ಮಹಾಪ್ರಸಾದವನ್ನ ಸ್ವೀಕರಿಸಿದರು. ದಾನೇಶ್ವರ ಕಾಲೋನಿಯಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತವೃಂದವು ರಾಮ ಬಂಟನ ಸೇವೆಯನ್ನ ಮಾಡಿದರು. ನಂತರ ಪ್ರತಿಷ್ಠಿತ ರುದ್ರಾಕ್ಷಿ ಮಠದ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ಬೀರಪ್ಪ ಖಂಡೇಕರ್, ಇನ್ನೋರ್ವ ಪಾಲಿಕೆಯ ಸದಸ್ಯರಾದ ಶ್ರೀ ಎಂ.ವೈ. ನರಗುಂದ್, ಸರ್ವಧರ್ಮ ಸಮಾಜ ಸೇವಕರಾದ ಶ್ರೀ ರಮೇಶ್ ಮಹಾದೇವಪ್ಪ ಉಪಸ್ಥಿತರಿದ್ದರು. ಸತೀಶ್ ಬೊಮ್ಮನಹಳ್ಳಿ, ಫ್ರೀಡಮ್ 19 ನ್ಯೂಸ್, ಹುಬ್ಬಳ್ಳಿ. ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಮ್ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.